ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯಾಸ್ ಡೈಲಿ ಬ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಭಾಗ್ಯ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಕ್ಲೈಮೇಟ್ ಒಂಚೂರು ಇಷ್ಟ ಆಗ್ತಾ ಇಲ್ಲ, ಒಂದು ರೀತಿ ಡಲ್ ಅಂತ ಅನ್ನಿಸ್ತಾ ಇದೆ. ಮೋಡ ಬೆಳಿಗ್ಗೆ ಎದ್ದಾಗಿಂದನೂ ಮೋಡನೇ ಇದೆ. ಕ್ಲೈಮೇಟ್ ಏನಾದರೂ ಮೋಡ ಆದರೆ ಒಂದು ರೀತಿ ನಮಗೂ ಏನೋ ಒಂದು ರೀತಿ ಮಂಕ್ ಕೌದಿರೋ ರೀತಿ ಆಗ್ತಾ ಇರುತ್ತೆ. ಗುಂಡ ಊರಿಗೆ ಹೋಗಿ ಸಿಕ್ಕಾಪಟ್ಟೆ ಮಾತಾಡೋದಕ್ಕೆ ಕಲ್ತ್ಕೊಂಡು ಬಂದಿದ್ದಾನೆ. ಎಲ್ಲದಕ್ಕೂ ಕ್ವೆಶನ್ ಮಾಡ್ತಾನೆ, 1 2 3 ತನಗೆ ಏನು ಬೇಕು ಎಲ್ಲನೂ ಕೇಳ್ತಾನೆ, ಪ್ರತಿಯೊಂದಕ್ಕೂ ವಾದ ಮಾಡ್ತಾನೆ. ಆ ಥರ ಎಲ್ಲ ತುಂಬ ಮಾತಾಡೋದಕ್ಕೆ ಕಲ್ತ್ಬಿಟ್ಟಿದ್ದಾನೆ. ಅಲ್ಲಂತೂ ತುಂಬ ಮುದ್ದಾಗಿ ಬೆಳೆದಿದ್ದಾನೆ. ಈ 1 ತಿಂಗಳು ಅಪ್ಪ ಅಮ್ಮ ಅಕ್ಕ ಎಲ್ಲರೂ ತುಂಬ ಸಲಿಗೆಯಿಂದ ಬೆಳೆಸಿದ್ದಾರೆ ಅವನ್ನ. ಸೊ ಒಂಚೂರು ನಾನು ಅವ್ರಿಗೆ ಹೇಳಿದೆ, ಇಷ್ಟೊಂದು ಸಲಿಗೆ ಕೊಡೋಕ್ಕೆ ಹೋಗಬೇಡಿ ಅವನಿಗೆ ಅಂತ ಹೇಳಿದ್ದೀನಿ. ಸೊ ಓಕೆ ಅಂತ ಹೇಳಿದ್ದಾರೆ. ಆದರೂ ಅವ್ರು ಕೇಳಲ್ಲ, ಹಂಗೆ ಬೆಳೆಸ್ತಾರೆ ಅವನ್ನ. ಇನ್ನೂ ಸ್ವಲ್ಪ ದಿನ ಚಿಕ್ಕವನಿದ್ದಾನೆ, ಇನ್ನು ಸ್ಕೂಲ್ಗೆಲ್ಲ ಹಾಕಿದ್ರೆ ತಾನೇ ಸರಿ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಹಾಗೆ ಇವತ್ತಿನ ವ್ಲಾಗು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಸ್ಪೆಷಲ್ ಆಗಿದೆ. ನನ್ನ ಮಕ್ಕಳ ಬರ್ತಡೇ. ಪ್ರತಿ ವರ್ಷ ಡಿಸೆಂಬರ್ ಬಂತು ಅಂತ ಅಂದರೆ ಸಾಕು, ನಮ್ಮ ಮನೇಲಿ ಏನೋ ಒಂದು ರೀತಿ ಹಬ್ಬದ ವಾತಾವರಣನೇ ಇರುತ್ತೆ ಅಂತ ಹೇಳ್ಬೋದು. ನಮ್ಮ ಮನೇಲಿ ಯಾವುದೇ ರೀತಿ ಕಾರ್ಯಕ್ರಮ ನಡೆಯೋದಿಲ್ಲ, ಯಾವ ಫಂಕ್ಷನು ನಾವು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡೋದಿಲ್ಲ. ಮಕ್ಕಳು ಇನ್ನೂ ಚಿಕ್ಕವ್ರು ಇರೋದ್ರಿಂದ ಯಾವುದೇ ಫಂಕ್ಷನ್ ಇರೋದಿಲ್ಲ. ಹಾಗಾಗಿ ಪ್ರತಿ ವರ್ಷ ನಮಗೆ ಡಿಸೆಂಬರ್ ಬಂತು ಅಂದರೆ ನಮ್ಮ ಮಕ್ಕಳ ಬರ್ತಡೇನೇನೋ ಸ್ವಲ್ಪ ನಾವು ಗ್ರ್ಯಾಂಡಾಗಿ ಮಾಡ್ತೀವಿ. ಗ್ರ್ಯಾಂಡ್ ಅಂತ ಅಂದರೆ ಅಷ್ಟಾಗಿ ಗ್ರ್ಯಾಂಡಾಗಿ ಏನಿಲ್ಲ, ಇರೋದ್ರಲ್ಲೇ ನಾವು ಸ್ವಲ್ಪ ಕಡಿಮೆ ಖರ್ಚು ಮಾಡಿಕೊಂಡು ಸ್ವಲ್ಪ ಇರೋದ್ರಲ್ಲೇ ಗ್ರ್ಯಾಂಡಾಗಿ ಸಿಂಪ್ಲಿ ಸೂಪರ್ ಅನ್ನೋ ಥರ ಮಾಡ್ತೀವಿ ಅಷ್ಟೇ. ಸೊ ಇವತ್ತು ಕೂಡ ಅಷ್ಟೇ, ಬರ್ತಡೇ ಮತ್ತು ಬರ್ತಡೇ ಶಾಪಿಂಗು ಎಲ್ಲನೂ ಇದೇ ಬ್ಲಾಗಲ್ಲಿ ನಾನು ಕವರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ವ್ಲಾಗು. ಸೊ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಓಕೆ, ಇಲ್ಲಿ ನನ್ನ ಮಗಳಿಗೆ ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ ವರ್ಕ್ ಹೇಳಿದರು. ಇಂಡಿಯನ್ ರುಪೀಸ್ದು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಅವಳಿಗೆ ಅದನ್ನು ರೆಡಿ ಮಾಡಿ ಕೊಟ್ಟಿದ್ವಿ. ಅದನ್ನು ಒಂದು ಸಾರಿ ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಾಡಿದ್ದಾಳೆ. ಅವಳ ಕೈಯಿಂದನೇ ಮಾಡಿಸಿರೋದು, ಅದೆಲ್ಲ ಅಂಟಿಸೋದು ಅವಳ ಕೈಯಿಂದನೇ ಅಂಟಿಸಿದ್ದೀವಿ. ಸೊ ಇದರ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾದ್ರೆ ಮಕ್ಕಳಿಗೆ ಅದರದ್ದು ಕೂಡ ಸ್ವಲ್ಪ ನಾವು ಹೇಳ್ತಾ ಮಾಡಿಸಿದ್ರೆ ಅವ್ರಿಗೂ ಕೂಡ ನಮ್ಮ ಇಂಡಿಯನ್ ರುಪೀಸ್ದು ಪರಿಚಯ ಕೂಡ ಆಗುತ್ತೆ. ಹೀಗೆ ಪ್ರತಿಯೊಂದು ನೋಟ್ಗಳು, ಕಾಯಿನ್ಗಳು ಯಾವ ಥರ ಇದೆ, ಏನು ಎತ್ತ ಎಲ್ಲನೂ ನಾವು ಅವರಿಗೆ ಪರಿಚಯ ಮಾಡಿಕೊಡ್ಬೇಕು. ಇವಾಗಿಂದನೇ ಅವ್ರಿಗೂ ಕೂಡ ಮುಂದೆ ಎಲ್ಲ ಥರ ಈಸಿ ಆಗುತ್ತೆ. ಸೊ ಅದನ್ನು ತಗೊಂಡು ಬಂದು ನಾನು ಪ್ರಾಜೆಕ್ಟ್ ವರ್ಕ್ನ ಮಾಡಿಸಿದ್ವಿ. ಇಲ್ಲಿವರೆಗೂ ನೋಡಿದ್ದು ನೋಟ್ಗಳಾಯಿತು. ಇನ್ಮೇಲೆ ಮತ್ತು ಕ್ವೈನ್ಗಳು ಸಪ್ರೇಟು, ನೋಟ್ಗಳು ಸಪ್ರೇಟು. ಪ್ರತಿಯೊಂದೂ ಅವಳಿಗೆ ಹೇಳ್ತಾ ಕ್ವೈನ್ಸು, ನೋಟು ಎಲ್ಲನೂ ಪರಿಚಯನ ಮಾಡಿಸಿದ್ವಿ. ಅವಳು ಇವಾಗ ಪ್ರತಿಯೊಂದನ್ನು ಗುರುತಿಸ್ತಾಳೆ. ನೋಟ್ಗಳಾಗಿರ್ಬೋದು, ರುಪೀಸ್, ಇಂಡಿಯನ್ ರುಪೀಸ್ ಎಲ್ಲನೂ ಗುರುತಿಸ್ತಾಳೆ. ಸೊ ಈ ಥರ ಇತ್ತು ಅವಳ ಪ್ರಾಜೆಕ್ಟ್ ವರ್ಕು. ಇನ್ನು ಅವಳನ್ನ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಹಂಗೆ ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ನಾವು ಬಟ್ಟೆ ಶಾಪಿಂಗ್ ಅಂತ ಹೋಗ್ತಾ ಇದ್ವಿ. ನಮಗೆ ಸಮೀಪ ಆಗೋದು ಧಾರವಾಡ, ಇಲ್ಲ ಬಿಟ್ಟರೆ ಬೈಲೊಂಗಲಲ್ಲಿ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಡ್ರೆಸ್ಗಳು. ಹಾಗಾಗಿ ಇದು ಫಸ್ಟ್ ಟೈಮ್ ಧಾರವಾಡಗೆ ಹೋಗ್ತಾ ಇದ್ದಿದ್ದು ಡ್ರೆಸ್ನ ತೊಗೊಂಡು ಬರೋದಕ್ಕೆ. ಸೊ ನೋಡೋಣ, ಇಲ್ಲೊಂದು ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬಸ್ಸಲ್ಲೇನೋ ಹೋಗೋದು, ಇಷ್ಟು ಸಿಕ್ಕಾಪಟ್ಟೆ ರಶ್ ಇತ್ತಪ್ಪ ಅಂತಂದರೆ ಫಸ್ಟು ನಿಂತ್ಕೊಂಡೇ ಹೋದ್ವಿ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಯಾರೋ ಸೀಟ್ ಕೊಟ್ಟರು, ಕೂತ್ಕೊಂಡು ಬಂದ್ವಿ. ಅಂತೂ ಧಾರವಾಡ ಬಂದು ತಲುಪಿದ್ವಿ. ಸೊ ಅಲ್ಲೇ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ನಿಯರ್ ಇರೋವಂಥ ಒಂದು ಶಾಪಿಂಗ್ ಮಾಲ್ಗೆ ಬಂದಿದ್ವಿ ನಾವು. ಸೊ ಅಲ್ಲಿ ಬಂದು ಬಟ್ಟೆ ಶಾಪಿಂಗ್ನ ಮಾಡಿದ್ವಿ. ನನಗಂತೂ ಬಟ್ಟೆಗಳು ತುಂಬಾ ಇಷ್ಟ ಆಯಿತು. ಸೇಮ್ ಟು ಸೇಮ್ ನಾವು ಮೊದಲದಲ್ಲಿ ಪರ್ಚೇಸ್ ಮಾಡೋ ಥರನೇ ಇತ್ತು. ನಮಗೆ ಮೊದಲದಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ನನಗೆ ಬಟ್ಟೆ ಶಾಪಿಂಗು ಅಷ್ಟಾಗಿ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನನಗೆ ಅಲ್ಲಿ ಬೇರೆ ಒಂದು ಕಡೆ ನೋಡಿದಾಗ. ಸೊ ಅಲ್ಲಿ ಹೋಗಿ ಪ್ರತಿಯೊಂದು ಎಲ್ಲನೂ ಒಂದೇ ಅಂಗಡಿನಲ್ಲಿ ನಾವು ಪರ್ಚೇಸ್ ಮಾಡಿದ್ವಿ. ಎಲ್ಲನೂ ಒಂದೇ ಅಂಗಡಿನಲ್ಲಿ ಸಿಕ್ತು. ಸೊ ತೊಗೊಂಡ್ಬಿಟ್ಟು ಮತ್ತೆ ಇಲ್ಲಿ ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಟೆಲ್ಗೆ ಬಂದು ಒಂದು ಸ್ವಲ್ಪ ಲೈಟಾಗಿ ಟಿಫನ್ ಮುಗಿಸ್ಕೊಂಡ್ವಿ. ಬೆಳಗ್ಗೆನೇ ಮನೆಯಿಂದನೇ ಸ್ವಲ್ಪ ಲೇಟಾಗಿ ಬಿಟ್ಟಿದ್ವಿ, 11 ಗಂಟೆ ಎಲ್ಲ ಆಗಿತ್ತು. ಸೊ ಮನೆಯಿಂದನೇ ಟಿಫನ್ ಮಾಡಿಕೊಂಡು ಬಂದಿದ್ವಿ. ಇನ್ನು ಸ್ವಲ್ಪ ಓಡಾಡಿದ್ರಿಂದ ಹಶು ಆಗಿತ್ತು, ಹಾಗಾಗಿ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ವಾಪಸ್ಸು. ಇನ್ನು ಬರಬೇಕಾದ್ರೆ ಗುಂಡನ ನಿದ್ದೆ ಮಾಡಿಬಿಟ್ಟ. ಸೊ ಹಳೆ ಬಸ್ ಸ್ಟ್ಯಾಂಡಿಂದ ಹೊಸ ಬಸ್ ಸ್ಟ್ಯಾಂಡ್ ಬರೋಲ್ಲಿ ಸೀಟ್ ಇತ್ತು, ಆದರೆ ಮತ್ತೆ ತಿರ್ಗಾ ಧಾರವಾಡದಿಂದ ಫುಲ್ ನಾವು ಬೆಳವಾಡಿವರೆಗೂ ನಿಂತ್ಕೊಂಡೇ ಬಂದುಬಿಟ್ವಿ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಇನ್ನು ಮನೆಗೆ ಬರೋ ಅಷ್ಟರಲ್ಲಿ ಆರೂ ಕೂಡ ಬಂದಿದ್ಲು ಸ್ಕೂಲಿಂದ. ಅವಳಿಗೆ ಬಟ್ಟೆ ನೋಡೋ ಅಷ್ಟು ಕ್ಯೂರಿಯಾಸಿಟಿ, ಬಟ್ಟೆ ನೋಡೋದು. ಸೊ ಇಲ್ಲೇ ದಾರಿನಲ್ಲಿನೂ ಓಪನ್ ಮಾಡಿ ನೋಡ್ತಾ ಇದ್ದಾಳೆ.
ಸೊ ಬರೋದು ತುಂಬ ಲೇಟ್ ಆಗಿತ್ತು, ಹಾಗೆ ಸಾಯಂಕಾಲ ಕೂಡ ಆಗಿತ್ತು ಅಂತ ಹೇಳಿಬಿಟ್ಟು ಬ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಬರ್ತಡೇ ದಿನದ ಬ್ಲಾಗ್ ಇದು. ಸೊ ಬರ್ತಡೇಗೆ ಅಂತ ಹೇಳ್ಬಿಟ್ಟು ಚುರುಮುರಿ ಚೂಡಾನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಏನಾದರೂ ಸ್ಪೆಷಲಾಗಿ ಮಾಡ್ತಾ ಇರ್ತೀವಿ. ಬಟ್ ಈ ವರ್ಷ ಲಾಸ್ಟ್ ಇಯರ್ ಅಂತೂ ಅಷ್ಟಾಗಿ ಗ್ರ್ಯಾಂಡ್ ಆಗಲಿಲ್ಲ. ಬರೀ ಅವರು ಫ್ರೆಂಡ್ಸ್, ನಮ್ಮ 6 ಫ್ರೆಂಡ್ಸು ಮತ್ತು ಓನರು ಪಕ್ಕದ ಮನೆಯವ್ರನ್ನ ಮಾತ್ರ ಕರೆಸ್ಬಿಟ್ಟು ಬರ್ತ್ಡೇನ ಸಿಂಪಲ್ಲಾಗಿ ಮುಗಿಸ್ಕೊಂಡಿದ್ವಿ. ಬಿಕಾಸ್ ನಾವು ಫಸ್ಟ್ ಟೈಮ್ ಬಂದಿದ್ವಿ, ಅವಾಗ ತಾನೇ ಬಂದಿದ್ವಿ ಈ ಊರಿಗೆ. ಸೊ ಯಾರು ಕೂಡ ಅಷ್ಟಾಗಿ ಪರಿಚಯನೂ ಇರಲಿಲ್ಲ. ಸೊ ಅವಾಗ ತಾನೇ ಬಂದಿರೋದ್ರಿಂದ ನಮಗೂ ಕೂಡ ಏನೋ ಒಂದು ರೀತಿ ಮಾಡೋದಕ್ಕೆ ಇಂಟ್ರೆಸ್ಟು ಇರಲಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಮುಗಿಸ್ಕೊಂಡ್ಬಿಟ್ಟಿದ್ವಿ. ಇನ್ನು ಸಂಕೇಶ್ವರದಲ್ಲಿದ್ದಾಗ ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ. ಫ್ಯಾಕ್ಟ್ರಿ ಸ್ಟಾಫ್ ಎಲ್ಲನೂ ಕರೆಸ್ಬಿಟ್ಟು ಮಾಡಿದ್ವಿ. ಈ ವರ್ಷವೂ ಅದೇ ಥರ ಮಾಡಬೇಕು ಅಂತ ಅಂದ್ಕೊಂಡು ಸೊ ಇಲ್ಲಿ ಒಂದು 18-20 ಸೇರಾಗೋಷ್ಟು ನಾವು ಚುರುಮುರಿ ಚೂಡಾನ ಮಾಡ್ತಾಯಿದ್ದೀವಿ. ಸೊ ಪಕ್ಕದ ಮನೆಯವರು ಕೂಡ ಬಂದಿದ್ದರು, ಅಕ್ಕ ಇದ್ಲು ನೋಡಿ. ಸೊ ಅಕ್ಕ ಮಾಡ್ತಾ ಇದ್ದಾಳೆ. ಸೊ ಈ ಥರ ಬರ್ತಡೇ ಏನಾದರೂ ಕಾರ್ಯಕ್ರಮ ಇದ್ದಾಗ ಮನೆಗೆ ಬಂದವರು ಅವ್ರನ್ನೇ ನಾನು ಕಿಚನ್ ಬಿಟ್ಬಿಡ್ತೀನಿ, ಅವರೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಅವರೇ ಚುರುಮುರಿ ಚೂಡ ಎಲ್ಲನೂ ಮಾಡ್ತಾಯಿದ್ದಾರೆ. ಆರೋ ಸೆಕೆಂಡ್ ಬರ್ತಡೇಗೆ ನಾವು ಪಲಾವ್ ಮಾಡಿಸಿದ್ವಿ, ವೆಜಿಟೇಬಲ್ ಪಲಾವ್ ಮತ್ತು ಮೊಸರು ಬಜ್ಜಿನ ಮಾಡಿಸಿದ್ವಿ. ಸೊ ಈ ಸರಿನೂ ಅದೇ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು, ಬಟ್ ತುಂಬಾ ಗಡಿಬಿಡಿ ಆಯಿತು. ಹಾಗಾಗಿ ಚುರುಮುರಿ ಚೂಡ ಮಾತ್ರ ಮಾಡಿದ್ವಿ. ಅದೇನೋ ಗೊತ್ತಿಲ್ಲ, ಪ್ರತಿ ವರ್ಷ ಮಕ್ಕಳ ಬರ್ತಡೇಗೆ ಏನಾದರೂ ಮಾಡಬೇಕು ಅನ್ನೋ ಆಸೆ ನಮ್ಮದು. ಸೊ ಅಕ್ಕಪಕ್ಕದವ್ರನ್ನ ಕರೆದ್ಬಿಟ್ಟು ಅವರಿಗೆ ತಿನ್ನೋದಕ್ಕೆ ಏನಾದರೂ ಟಿಫನ್ ರೀತಿ ಒಂದು ರೀತಿ ಹೊಟ್ಟೆ ತುಂಬ ಅನ್ನ ಹಾಕಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸೊ ಹಾಗಾಗಿ ಮಾಡ್ತಾ ಇರ್ತೀವಿ. ಬಟ್ ಈಗ 2 ವರ್ಷ ಆಯಿತು, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಸಿಂಪಲ್ಲಾಗಿ ಚುರುಮುರಿ ಚೂಡ ಮತ್ತು ಏನಾದರೂ ಸ್ವೀಟು, ಕೇಕು ಇದರಲ್ಲೇ ಮುಗಿಸ್ತಾ ಇದ್ದೀವಿ. ಇಟ್ಸ್ ಓಕೆ. ಹಾಗೆ ಇಬ್ಬರು ಬರ್ತಡೇ ಒಂದೇ ಸಾರಿ ಮಾಡೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿಯೇ ಮಾಡೋಣ ಅಂತ ಅನ್ನೋ ಆಸೆ ನಮ್ಮದು. ಸೊ ಇದೊಂದನ್ನು ಮಾಡ್ತಾ ಇರ್ತೀವಿ. ಇಲ್ಲಿ ಚುರುಮುರಿ ಚೂಡಾನ ಮಾಡ್ತಾ ಇದ್ದಾರೆ. ಒಂದು 20 ಸೇರು ಚುರುಮುರಿ ಅಂತ ಅಂದರೆ ದೊಡ್ಡ ಬುಟ್ಟಿನೇ ಬೇಕಾಗುತ್ತೆ. ಹಾಗಾಗಿ ದೊಡ್ಡ ಪಾತ್ರೆನೇ ಇಟ್ಟಿದ್ದಾರೆ ಒಲೆ ಮೇಲೆ. ಇನ್ನು ನಾವು ಪಲಾವ್ ಏನಾದರೂ ಮಾಡಬೇಕಾದ್ರೆ ಮತ್ತೆ ಒಲೆ ಎಲ್ಲದು ಸ್ಟವ್ ಎಲ್ಲನೂ ತರಿಸ್ಕೊಬೇಕಾಗತ್ತೆ, ದೊಡ್ಡ ಸ್ಟವ್ ಎಲ್ಲನೂ ತರಿಸ್ಕೊಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಮ್ಗೆ ಯಾರೂ ಅಷ್ಟಾಗಿ ಪರಿಚಯ ಇಲ್ಲ. ಸೊ ಅದೆಲ್ಲ ಇವಾಗ ಬೇಡ, ಮತ್ತು ಸೀಸನ್ ಕೂಡ ನಡೀತಾ ಇದೆ, ಫ್ಯಾಕ್ಟ್ರಿನಲ್ಲಿ ಕೆಲಸನೂ ತುಂಬ ಇರುತ್ತೆ ಇವರಿಗೆ. ಹಾಗಾಗಿ ಈ ಕಡೆ ಓಡಾಡೋದು, ಅಲ್ಲಿ ಫ್ಯಾಕ್ಟ್ರಿ ಕೆಲಸ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮುಗಿಸ್ಕೊತಾ ಇದ್ದೀವಿ. ಸೊ ಇದೊಂದು ಬೇಜಾರಾಯಿತು, ಏನಾದರೂ ಸ್ಪೆಷಲಾಗಿ ಮಾಡ್ಬೋದಿತ್ತು ತಿನ್ನೋದಕ್ಕೆ ಅಂತ ಅಂದ್ಕೊಂಡ್ವಿ. ಸೊ ಟೈಮು ಏನು ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಇಯರ್ ಏನಾದರೂ ಸ್ವಲ್ಪ ಅಡ್ವಾನ್ಸಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಚುರುಮುರಿನ ಮಾಡ್ತಾಯಿದ್ದೀವಿ. ಇದೆಲ್ಲ ನಿನ್ನೆನೇ ಮಾಡಿಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ನಿನ್ನೆ ಶಾಪಿಂಗ್ ಮುಗಿಸ್ಕೊಂಡು ತುಂಬಾ ಲೇಟಾಗಿ ಬಂದ್ವಿ. ಬೆಳಗ್ಗೆನೂ ಸ್ವಲ್ಪ ಮನೇನ ಕೆಲಸನ ಹಂಗೆ ಬಿಟ್ಬಿಟ್ಟು ಹೋಗಿದ್ವಿ. ಹಾಗಾಗಿ ಬಂದು ಮನೆ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಕತ್ಲೆ ಆಗೋಯಿತು. ಇನ್ನು ಸಂಜೆ ಅಡುಗೆ, ಸೊ ಅವಳಿಗೆ ಹೋಮ್ ವರ್ಕ್ ಮಾಡಿಸೋದು ಇದೇ ಆಗೋಯಿತು. ಹಾಗಾಗಿ ಇವತ್ತು ಇದೆಲ್ಲನೂ ಇಟ್ಕೊಂಡ್ವಿ. ಇನ್ನು ಸಾಯಂಕಾಲ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ ಫಂಕ್ಷನ್ನು. ಯಾಕೆ ಅಂದರೆ ನನ್ನ ಹಸ್ಬೆಂಡು ಫ್ಯಾಕ್ಟ್ರಿ ಸ್ಟಾಫ್ ಎಲ್ಲ ಇನ್ವೈಟ್ ಮಾಡಿದ್ದಾರೆ. ಸೊ ಅವರು ಫ್ಯಾಕ್ಟ್ರಿಲಿ ಕೆಲಸ ಮುಗಿಸ್ಕೊಂಡೇ ಬರೋದು, 5:15ಗೆ ಫ್ಯಾಕ್ಟ್ರಿ ಕೆಲಸ ಮುಗಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅವ್ರ ಮನೆಗೆ ಹೋಗಿ ಫ್ರೆಶ್ ಆಗಿ ಬರೋದೆಲ್ಲ ಲೇಟ್ ಆಗುತ್ತೇನೆ ಅಂದ್ಕೊತೀನಿ. ಸೊ ಇವಾಗ ಸಾಯಂಕಾಲ ನಾವು ಇವಾಗ ಚುರುಮುರಿ ಮಾಡ್ತಾ ಇರೋದು. ಸೊ ಇವಾಗ ಮಾಡಿ ಇಟ್ಬಿಟ್ರೆ ನಮಗೂ ಕೂಡ ರೆಡಿ ಆಗೋದಕ್ಕಾಗಿರ್ಬೋದು ಎಲ್ಲನೂ ಆಗುತ್ತೆ. ಇನ್ನು ಇದೆಲ್ಲ ಮುಗಿಸ್ಕೊಂಡು ನಾನು ಒಂದು ಸಾರಿ ಕಂಪ್ಲೀಟಾಗಿ ನೆಲ ಎಲ್ಲ ಒರೆಸ್ಕೊಂಡು ಇನ್ನು ಸಂಜೆ ಪೂಜೆ ಮಾಡಿಬಿಡ್ತೀನಿ. ಸೊ ಪೂಜೆ ಮಾಡಿಬಿಟ್ಟು ಧೂಪ ಎಲ್ಲ ಹಾಕಿದ್ರೆ ಒಂದು ರೀತಿ ಫ್ರೆಶ್ ಆಗಿರುತ್ತೆ ಮನೆಯೂ ಕೂಡ. ಎಲ್ಲ ಬಂದವ್ರಿಗೂ ಕೂಡ ಒಂದು ರೀತಿ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಬರ್ತಡೇ ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪಕ್ಕದಲ್ಲಿ ಇವರು ಕೂಡ ಪಕ್ಕದ ಮನೆಯವರು ಬಂದು ಹೆಲ್ಪ್ ಮಾಡಿದ್ರು ಚುರುಮುರಿ ಮಾಡೋದಕ್ಕೆ. ಹಾಗಾಗಿ ಬೇಗ ಆಗೋಯಿತು. ಚುರುಮುರಿ ಮಾತ್ರ ಮಾಡಿರೋದು. ಇದ್ರ ಜೊತೆಗೆ ಸ್ವಲ್ಪ ಸೇವೆಲ್ಲ ತೊಗೊಂಡು ಬಂದಿದ್ವಿ. ಇನ್ನು ಕೇಕ್ ಇರುತ್ತೆ, ಸ್ವಲ್ಪ ಟೀ ಮಾಡಿಬಿಟ್ರೆ ಆಯಿತು ಅಂತ ಅಂದ್ಕೊಂಡಿದ್ವಿ. ಇನ್ನು ಸ್ವಲ್ಪ ಏನಾದರೂ ಸ್ವೀಟ್ ಬೇರೆ ಏನಾದರೂ ತರಿಸ್ಬೋದಾಗಿತ್ತು. ಸುಮ್ಮನೆ ಟೀ ಕುಡಿದ್ರೆ ಸ್ವೀಟ್ ಏನು ಬೇಡ ಅಂತ ಅನಿಸುತ್ತೆ, ಕೇಕು ಇರುತ್ತೆ. ಹಾಗಾಗಿ ಟೀ ಮೇಲೇ ಮುಗಿಸ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ಟೀ ಮಾಡ್ತೀವಿ. ಇನ್ನು ರೆಡಿ ಆಯಿತು ಚುರುಮುರಿ. ಇದು ಬಂದ್ಬಿಟ್ಟು ಒಂದು 20 ಸೇರಾಗೋಷ್ಟು ಚುರುಮುರಿ ಇದೆ. ಹೆಚ್ಚು ಕಡಿಮೆ ಇರಲಿ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಮಾಡಿದ್ದೀನಿ. ಇನ್ನು ಸ್ವಲ್ಪ ಮಿಕ್ಕಿದ್ರೆ ತಿನ್ನೋಕ್ಕೆ ಬರುತ್ತೆ, ಮನೇಲಿ ಇಟ್ಕೊಂಡು ಚುರುಮುರಿ ಏನು ಬೇಗ ಕೆಡಲ್ಲ ಅಂತ ಹೇಳ್ಬಿಟ್ಟು ರೆಡಿ ಆಯಿತು. ಇನ್ನು ಫಸ್ಟ್ ನನ್ನ ಮಗಳಿಗೆ ರೆಡಿ ಮಾಡಬೇಕು. ಹಾಗೆ ಗುಂಡಣ್ಣನಿಗಂತೂ ಒಂದು ಡ್ರೆಸ್ ಹಾಕಿದ್ರೆ ಆಯಿತು. ಕಡೆಗೆ ಬೊಟ್ಟಿಟ್ರೆ ಗುಂಡಣ್ಣ ರೆಡಿ ಆದ. ಗುಂಡಣ್ಣನ ರೆಡಿ ಮಾಡಿದ್ದೆ. ಅರುಣು ಕೂಡ ರೆಡಿ ಆದಳು.
ಅವನಿಗೆ ತಂದಿರೋ ಡ್ರೆಸ್ ಹಾಕಿದೆ. ಇಬ್ರಿಗೂ ಕೂಡ ಎರಡೆರಡು ಜೊತೆ ಡ್ರೆಸ್ನ ತೊಗೊಂಡು ಬಂದಿದ್ದೆ. ಹಾಗೆ ನನಗೆ ಒಂದು ಟಾಪ್ ತೊಗೊಂಡು ಬಂದಿದ್ದೆ, ಒಂದು ಜೊತೆ ಡ್ರೆಸ್ ತೊಗೊಂಡು ಬಂದಿದ್ದೆ. ಸೊ ಇದಿಷ್ಟು ನಾನು ಶಾಪಿಂಗ್ ಮಾಡ್ಕೊಂಡಿದ್ದೆ. ಇವಾಗ ಆರು ಹಾಕ್ಕೊಂಡಿರೋ ಒಂದು ಸೆಟ್ ಡ್ರೆಸ್ಸು ಹಿಂದ್ಗಡೆ ನಿಂತಿದ್ದಾಳೆ. ಸೊ ಅದಾದಮೇಲೆ ಇನ್ನೂ ಒಂದು ಸೆಟ್ ಡ್ರೆಸ್ ತೊಗೊಂಡು ಬಂದಿದ್ದೆ. ಹಾಗೆ ನಮ್ಮ ಅಮ್ಮನೂ ಕೂಡ ಇಬ್ರಿಗೂ ಒಂದೊಂದು ಜೊತೆ ಡ್ರೆಸ್ನ ತೊಗೊಂಡು ಬಂದಿದ್ದರು. ಸೊ ಈ ವರ್ಷ ಮಾತ್ರ ಅವರಿಗೆ ಒಂದು 2-3 ಜೊತೆ ಡ್ರೆಸ್ ಅಪ್ಪ ಕೊಡಿಸಿರೋದಾಗಿರ್ಬೋದು, ನಾವು ತೊಗೊಂಡಿರೋದಾಗಿರ್ಬೋದು. ಒಟ್ಟಿನಲ್ಲಿ ಈ ವರ್ಷ ಮಕ್ಕಳ ಡ್ರೆಸ್ಗೆ ಅಂತ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಕೆಲವೊಂದು ಸಾರಿ ನಾವು ಎಷ್ಟೇ ಯೋಚನೆ ಮಾಡಿ, ಎಷ್ಟೇ ನಾವು ಸ್ವಲ್ಪ ಉಳಿತಾಯ ಮಾಡಬೇಕು ಅಂತ ಹೇಳ್ಬಿಟ್ಟು, ಎಷ್ಟೇ ನಾವು ಒಂದು ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೂ ಕೂಡ ಈ ಥರ ಮಕ್ಕಳ ಖುಷಿ ಮುಂದೆ ಬೇರೆ ಯಾವುದೂ ಕೂಡ ಮ್ಯಾಟ್ರ್ ಆಗೋದಿಲ್ಲ. ಈ ಕ್ಷಣ ನಮಗೆ ಮತ್ತೆ ಸಿಗೋದಿಲ್ಲ, ಬೇಕು ಅಂದರೂ ಕೂಡ ಸಿಗೋದಿಲ್ಲ. ಅದೊಂದು ಉತ್ಸಾಹ ಇರುತ್ತೆ, ಅದೊಂದು ಆಸೆ ಇರುತ್ತೆ. ಅದರಲ್ಲೂ ನನ್ನ ಮಗಳಿಗೆ ಬರ್ತ್ಡೇ ಸೆಲೆಬ್ರೇಷನ್ನು ಅಂತ ಅಂದರೆ ತುಂಬಾ ಇಷ್ಟ. ಗುಡ್ಡನ ಇನ್ನೂ ಚಿಕ್ಕವನಿದ್ದಾನೆ, ಅವನು ಆ ರೀತಿ ಅಷ್ಟಾಗಿ ಅದು ಇದು ಅಂತ ಏನು ಅವನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಆದರೆ ಆರು ಏನೂ ಗೊತ್ತಿಲ್ಲ. ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಅವಳಿಗೆ ಅಷ್ಟಿಷ್ಟ. ಬರೀ ಅವಳದು ಮಾತ್ರ ಅಲ್ಲ, ಯಾರದೇ ಅಕ್ಕಪಕ್ಕದಲ್ಲಿ ಬರ್ತ್ಡೇ ಯಾರದೇ ಇದ್ರೂ ಕೂಡ ಫಸ್ಟ್ ಅವಳೇ ಇರ್ತಾಳೆ, ಹೋಗ್ತಾಳೆ, ಅವಳು ಎಂಜಾಯ್ ಮಾಡ್ತಾಳೆ. ಬರ್ತ್ಡೇ ಅಂತ ಅಂದರೆ ಅವಳಿಗೆ ಅಷ್ಟು ಖುಷಿ. ಇನ್ನು ಅದರಲ್ಲಿ ಅವಳು ಬರ್ತ್ಡೇ ಅಂತ ಅಂದರೆ ಇನ್ನೂ ಕೇಳಲೇಬಾರ್ದು, ಅಷ್ಟು ಖುಷಿಯಾಗಿರ್ತಾಳೆ. ನೀವು ಮುಂದೆ ನೋಡ್ತೀರಾ ಅವಳು ಎಷ್ಟು ಖುಷಿಯಾಗಿದ್ದಾಳೆ. ಅವಳು ಡಾನ್ಸ್ ಅವಳು ಏನೋ ನನಗೆ ಒಂದು ರೀತಿ ಅವಳನ್ನ ನೋಡ್ತಾ ಇದ್ದಾಗ ಏನಪ್ಪ ಏನು ಈ ಮಕ್ಕಳ ಖುಷಿ ಮುಂದೆ ಬೇರೆ ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ ನೋಡು ಅಂತ ಅನ್ನಿಸ್ತು ನನಗೆ. ಒಂದು ರೀತಿ ನನಗೆ ಫಸ್ಟ್ ಏನಂತ ಅನ್ನಿಸ್ತು, ಈ ಬರ್ತ್ಡೇ ಸೆಲೆಬ್ರೇಷನ್ ಬೇಕಿತ್ತಾ, ಇಷ್ಟೊಂದು ನಾವು ಇನ್ವೆಸ್ಟ್ ಮಾಡ್ಬೋದಿತ್ತಾ, ಬೇಡ ಅಂತ ಅನಿಸುತ್ತೆ. ಒಂಚೂರು ಒಂದೇ ಸಿಂಪಲ್ಲಾಗಿ ಕೇಕ್ ತಂದು ಮನೇಲೇ ಕಟ್ ಮಾಡಿದರೆ ಆಗ್ತಾಯಿತ್ತು ನಾವು ಅಷ್ಟೇ ಅಂತ ಅನಿಸಿತ್ತು. ಆದರೆ ಫಂಕ್ಷನ್ ಹಂಗೆ ಶುರು ಆಗ್ತಾ ನನ್ನ ಮಕ್ಕಳ ಮುಖದಲ್ಲಿರೋ ಖುಷಿ ಮತ್ತು ನಮ್ಮ ಮನೆಯಲ್ಲಿ ಆಗಿರೋವಂಥ ಅಷ್ಟೊಂದು ಜನ ಕೂಡಿರೋದು, ಅಷ್ಟೊಂದು ಜನ ಬಂದಿರೋದು, ನಮ್ಮ ಮನೇಲಿ ತುಂಬಿಕೊಂಡಿರೋ ಆ ಕಳೆನ ನೋಡಿದಾಗ ಏನೋ ಒಂದು ರೀತಿ ಖುಷಿ ಆಯಿತು ನನಗೆ. ಎಲ್ಲೋ ₹1 ಏನೋ ಒಂದು ಉಳಿತಾಯ ಮಾಡೋಕ್ಕೆ ಹೋಗಿ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದೆ. ಎಲ್ಲೋ ಉಳಿತಾಯ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದರೆ ಈ ಖುಷಿನ ನಾನು ಮಿಸ್ ಮಾಡ್ಕೊತಾ ಇದ್ದೆ, ಈ ಖುಷಿನ ನಾನು ಕಳ್ಕೊತಾ ಇದ್ದೆ ಅಂತ ಅನ್ನಿಸ್ತು ನನಗೆ. ಅದೇ ಒಂದು ಸ್ವಲ್ಪನಾದರೂ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಆಗೋ ಕೆಲಸನ ನಾವು ಮಾಡಬೇಕು. ವರ್ಷದಲ್ಲಿ ಒಂದಾದರೂ ಅಷ್ಟೇ. ಇಲ್ಲಿ ನಮ್ಮ ಮಕ್ಕಳ ಖುಷಿ ನಮಗೆ ಮ್ಯಾಟ್ರ್ ಆಗುತ್ತೆ ಹೊರತು ನಾವು ಏನೋ 4 ಕಾಸು ಉಳಿಸ್ಬೇಕು ಅಂತ ಅಷ್ಟಾಗಿ ಉಳಿತಾಯ ಬೇಕು. ಲೈಫಲ್ಲಿ ಉಳಿತಾಯ ಮಾಡಿದ್ರೇ ಜೀವನ ಒಂದು ವೇನಲ್ಲಿ ಚೆನ್ನಾಗಿ ಸರಾಗವಾಗಿ ಸಾಗುತ್ತೆ, ಅದು ಓಕೆ. ಆದರೆ ಅತಿ ನಾವು ಹಿಡಿತದಲ್ಲಿ ಎತ್ಕೊಂಡ್ಬಿಟ್ರೆ ನಮ್ಮ ಸಮಾಧಾನ, ನಮ್ಮ ನೆಮ್ಮದಿ, ನಮ್ಮ ಒಂದು ಖುಷಿನ ನಾವು ಕಳ್ಕೊಬೇಕಾಗತ್ತೆ. ಹಾಗಾಗಿ ನಮ್ಮ ಮಕ್ಕಳ ಈ ಒಂದು ಸಂಭ್ರಮನ ನಾವು ನೋಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅನ್ನಿಸ್ತು. ಫಸ್ಟ್ ನನಗೆ ಒಂದು ರೀತಿ ಏನೋ ಬೇಡಾಗಿತ್ತೇನೋ ಇಷ್ಟು ಗ್ರ್ಯಾಂಡಾಗಿ ಮಾಡೋದು ಅಂತ ಅಂದ್ಕೊಂಡೆ. ಆದರೂ ಕೂಡ ಹೋಗ್ತಾ ನನಗೆ ಗೊತ್ತಾಯಿತು ಏನಿಲ್ಲ, ಯಾರು ಮಾಡದೇ ಇರೋವಂಥ ಖರ್ಚೇನು ನಾವು ಮಾಡ್ತಾ ಇಲ್ಲ, ನಮ್ಮ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಮಕ್ಕಳ ಖುಷಿ ಮುಖ್ಯನ ಹೊರತು ಬೇರೆ ಇನ್ಯಾವುದು ಮ್ಯಾಟ್ರ್ ಆಗೋದಿಲ್ಲ, ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬಾರ್ದು ಅಂತ ಅಂದ್ಕೊಂಡ್ವಿ. ಓಕೆ, ಇವಾಗ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಫಸ್ಟು ಹೊರಗಡೆನೇ ಹಾಲಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹಾಲ್ ತುಂಬ ಚಿಕ್ಕದಾಗಿರೋದ್ರಿಂದ ಹೊರಗಡೆ ಬಾಲ್ಕನಿಲೇ ತುಂಬ ಚೆನ್ನಾಗಿ ಜಾಗ ಇದೆ, ಜನನೂ ಕೂಡ ಆರಾಮಾಗಿ ಕೂತ್ಕೋಬೋದು. ಚೇರೆಲ್ಲ ಹಾಕಿದ್ರೆ ಕೂತ್ಕೊಳ್ಳೋಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆನೇ ಬಾಗಿಲ ಎದುರುಗಡೆನೇ ನಾವು ಡೆಕೋರೇಷನ್ನ ಮಾಡ್ತಾಯಿದ್ದೀವಿ. ಬರ್ತ್ಡೇಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂದು ರೀತಿ ಲೈಟಿಂಗ್ಸ್ ಎಲ್ಲ ಹಾಕಿ ಆ ಬಲೂನ್ಗಳು, ಹಾಗೆ ನಾನು ಬರ್ತ್ಡೇ ಕೇಕ್ನ ತರಿಸಿದ್ದೆ, ಅದು ನಿನ್ನೆ ತಾನೇ ಅದು ಕೂಡ ಡೆಲಿವರಿ ಆಯಿತು. ಇನ್ನು ಇದನ್ನು ಡೆಕೋರೇಷನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ನನಗಿನ್ನ ಜಾಸ್ತಿ ಪಾಪ ಈ ಹುಡುಗನೇ ಜಾಸ್ತಿ ಎಫರ್ಟ್ ಹಾಕಿ ಈ ಒಂದು ಡೆಕೋರೇಷನ್ ಮಾಡ್ದ ಅಂತಲೇ ಹೇಳ್ಬೋದು. ಬಲೂನ್ ಉಬ್ಸೋದಾಗಿರ್ಬೋದು, ಮೇಲ್ಗಡೆ ಆ ಬಲೂನ್ ಎಲ್ಲ ಹಾಕೋದಾಗಿರ್ಬೋದು, ಅದೆಲ್ಲ ಅವನೇ ಮಾಡಿದ್ದ. ಆದರೆ ಆ ಕಿಟ್ಟಲ್ಲಿ ಒಂದು ಸ್ಟಿಕ್ಕರ್ ರೀತಿ ಕೊಟ್ಟಿದ್ರು. ಸೊ ಅದನ್ನು ಹಾಕಿದಾಗ ಬಲೂನ್ ಬರೀ ಎಲ್ಲನೂ ಒಡೆದೋಗ್ತಾ ಇತ್ತು. ಪ್ರತಿಯೊಂದು ಬಲೂನು ಅದರಲ್ಲಿ ಎಷ್ಟು ಬಲೂನ್ ಅಂತ ಅಂದರೆ ಅರ್ಧಕ್ಕರ್ಧ ಬಲೂನ್ಗಳು ಒಡೆದೋಯ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಮತ್ತೆ ಆ ಸ್ಟಿಕ್ಕರ್ನ ಅಂಟಿಸಲೇ ಇಲ್ಲ. ಬೇರೆ ಒಂದು ಟಿಕ್ಸೋ ತೊಗೊಂಡು ಬಂದು ಅದೇ ಟಿಕ್ಸೋಯಿಂದನೇ ಒಂದು ರೀತಿ ಅವನು ಫೋಲ್ಡ್ ಮಾಡಿಬಿಟ್ಟು ಎರಡೂ ಕಡೆ ಆಗೋ ರೀತಿ ಹಾಕಿ ಚೆನ್ನಾಗಿ ಅಂಟಿಸಿದ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ದ. ಅವನಿಗಂತೂ ಈ ವಿಡಿಯೋದಲ್ಲಿ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಹೆಲ್ಪ್ ಮಾಡ್ದ ಅವನು. ಪ್ರತಿಯೊಂದು ಪಾಪ ಹಾಕ್ತಾ ಇದ್ದಾಗಿನೇ ಹಂಗೆ ಒಡೆದೋಗ್ತಾ ಇತ್ತು. ಪಾಪ ಹೆಂಗೆ ಆಗಲಿ ಏನೇ ಆಗಲಿ ಎಲ್ಲ ಡೆಕೋರೇಷನ್ ಅವನು ಒಬ್ಬನೇ ಮಾಡ್ದ ಅಂತಲೇ ಹೇಳ್ಬೋದು. ಅಲ್ಲಿ ಮಧ್ಯದಲ್ಲಿ ಒಂಚೂರು ನಾವು ಹೆಲ್ಪ್ ಮಾಡಿದ್ವಿ ಅಷ್ಟೇ ಹೊರತು ಇನ್ನು ಮಿಕ್ಕಿರೋದೆಲ್ಲನೂ ಅವನೇ ಮಾಡ್ದ ಅಂತಲೇ ಹೇಳ್ಬೋದು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆ ಹುಡುಗನಿಗೆ.
ಸೊ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ದ. ನಿಂತು ಒಂದು ರೀತಿ ಉಸ್ತುವಾರಿ ರೀತಿ ಚೆನ್ನಾಗಿ ಮಾಡ್ದ ಅಂತಲೇ ಹೇಳ್ಬೋದು. It's a love, no need to move. It's a lazy weekend, just you and me, wrapped up in pink blankets, under the sheets, lost in the moment, in our own dream. In this lazy weekend, we're wild and free. Coffee stains on the table, lazy kisses, we're unable to escape this cozy bubble where we're lost in each other's troubles. Time slows down when you're around. Feel the rhythm of our hearts pound. In the quiet we find a groove. Lost in love, no need to move. It's a love, no need to move. It's a lazy weekend, just you and me, wrapped up in pink blankets, under the sheets, lost in the moment, in our own dream. In this lazy weekend, we're wild and free. Lazy weekend, it's a lazy weekend, just you and me. In this lazy weekend, we're wild and free. Laying low, no place to go. Sunlight dances through the window. Lazy haze filled up the room. Got no plans, just me and you. Time slows down when you're around. Feel the rhythm of our hearts pound. In the quiet we find a groove. Lost in love, no need to move. It's a love, no need to move. It's a lazy weekend, just you and me, wrapped up in pink blankets, under the sheets, lost in the moment, in our own dream. In this lazy weekend, we're wild and free. Coffee stains on the table, lazy kisses, we're unable to escape this cozy bubble where we're lost in each other's troubles. Time slows down when you're around. Feel the rhythm of our hearts pound. In the quiet we find a groove. Lost in love, no need to move. It's a love, no need to move. It's a lazy weekend, just you and me, wrapped up in pink blankets, under the sheets, lost in the moment, in our own dream. In this lazy weekend, we're ಸೊ ಫೈನಲಿ ಎಲ್ಲರೂ ಬಂದರು. ಸೊ ಅವ್ರು ಬರೋ ಅಷ್ಟರಲ್ಲಿ ನಾವು ಕೂಡ ರೆಡಿ ಆಗಿದ್ವಿ. ಇನ್ನೇನು ಕೇಕ್ ಎಲ್ಲ ತಂದಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡು ಕೂತಿದ್ವಿ. ಯಾಕೆಂತಂದರೆ ತುಂಬ ಲೇಟ್ ಆಗಿತ್ತು, 7:30 ಮೇಲೇ ಆಗೋಗಿತ್ತು ಟೈಮು. ಇಟ್ಸ್ ಓಕೆ, ಲೇಟ್ ಆದರೂ ಪರವಾಗಿಲ್ಲ. ಪಾರ್ಟಿ ಅಂತೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ಬಂದಿದ್ದರು, ಪುಟಾಣಿ ಮಕ್ಕಳೆಲ್ಲ ಬಂದಿದ್ದರು. ಹಾಗೆ ಇನ್ನೂ ಒಂದು ಏನಪ್ಪ ಅಂತಂದರೆ ಅಮ್ಮ ಬರೋದು ಲೇಟ್ ಆಯಿತು, ಅದೊಂದು ಮಿಸ್ ಆಗೋಯಿತು. ಅಮ್ಮ ತುಂಬಾ ಲೇಟಾಗಿ ಬಂದರು. ಮನೆಯಿಂದನೇ ತುಂಬ ಲೇಟ್ ಮಾಡಿ ಜಾಗ ಬಿಟ್ಟಿದ್ರಂತೆ. ಸೊ ಅಲ್ಲಿನೇ 3 ಗಂಟೆ ಸುಮಾರಿಗೆಲ್ಲ ಜಾಗ ಬಿಟ್ಟಿದ್ರಂತೆ. ಸೊ 100 ಕಿಲೋಮೀಟ್ರ್ ಸ್ವಲ್ಪ ಬರೋದು ಲೇಟ್ ಆಗುತ್ತೆ, ನಾನು ಬರೋದು ಲೇಟ್ ಆಗುತ್ತೆ, ನೀವು ಕೇಕ್ ಕಟ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಬಂದಿರೋ ಜನರನ್ನ ಕಾಯಿಸೋದು ಬೇಡ ಅಂತ ಹೇಳಿ ಬೇಗನೆ ಅವರೆಲ್ಲರೂ ಬಂದಿದ್ದ ತಕ್ಷಣವೇ ಕೇಕ್ ಕಟ್ ಮಾಡಿಸಿದ್ವಿ. ಹಾಗೆ ನನ್ನ ಇಬ್ಬರು ಮಕ್ಕಳು ಬರ್ತಲ್ಲಿ ಒಂದು ಸ್ಪೆಷಲ್ ಇದೆ, ನಾನು ನಿಮಗೆ ಮುಂದೆ ಹೇಳ್ತೀನಿ ಏನು ಅಂತ. ಇವಾಗ ಕೇಕ್ ಕಟ್ ಮಾಡೋಣ.
ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಇನ್ನು ಫೈನಲಿ ಎಲ್ಲರೂ ಬಂದು ವಿಶ್ ಮಾಡಿದ್ರು, ಬರ್ತ್ಡೇ ಗಿಫ್ಟ್ಸ್ ಎಲ್ಲ ಕೊಟ್ಟರು. ಆರು ಮಾತ್ರ ನಿಂತ್ಕೊಂಡ್ಳು, ಒಂದೇ ಕಡೆ ನಿಂತ್ಕೊಂಡು ಅವಳು ಚೆನ್ನಾಗಿ ವಿಶ್ ಮಾಡಿಸ್ಕೊಂಡ್ಳು, ಕೇಕ್ ಎಲ್ಲ ಕಟ್ ಮಾಡಿದ್ಲು. ಆದರೆ ಗುಂಡನನ್ನು ಒಂದೇ ಕಡೆ ನಿಲ್ಸೋಕ್ಕಾಗಲೇ ಇಲ್ಲ. ಅವ್ನು ಚೇಂಜ್ ಮಾಡಿ ಕೂತ್ಕೊಳ್ಳಿಲ್ಲ. ಇಬ್ಬರದು ಒಟ್ಟಿಗೆ ಬರ್ತ್ಡೇ ಮಾಡ್ತಾಯಿದ್ದೀವಿ, ಆದರೆ ಅವ್ನು ನಿಲ್ಲಿಲ್ಲ, ಒಂದೇ ಕಡೆ ನಿಲ್ತಾ ಇರಲಿಲ್ಲ. ಓಡಾಡೋನು, ಬರೀ ಎಲ್ಲ ಕಡೆ ಓಡಾಡೋದು, ಅವ್ನಿಗೇನೋ ಖುಷಿ. ಬಲೂನ್ಸ್ ಎಲ್ಲ ತೊಗೊಂಡು ಆಟ ಆಡೋದು ಈ ಥರ ಮಾಡ್ದೆ. ಅವರು ಒಂದು ಚೈನ್ ತೊಗೊಂಡು ಬಂದಿದ್ದರು, ಇಬ್ರಿಗೂ ಒಂದೊಂದು ಅಂತ ಹೇಳ್ಬಿಟ್ಟು. ಅವ್ರ ಸ್ಟಾಪು ಸಿಲ್ವರ್ ಚೈನ್ ತೊಗೊಂಡು ಬಂದಿದ್ದರು. ಅವನು ಹಾಕಿಸ್ಕೊಳ್ಳೇ ಇಲ್ಲ. ಅವನಿಗೇನೋ ಕಿರಿಕಿರಿ. ಅವ್ರು ಎಷ್ಟು ಟ್ರೈ ಮಾಡಿದ್ರು ಕೂಡ ಅವನು ಹಾಕಿಸ್ಕೊಳ್ಳೇ ಇಲ್ಲ. ಆರು ಹಾಕಿಸ್ಕೊಂಡ್ಲು. ಪಾಪ ಅವ್ರು ಎಷ್ಟು ಟ್ರೈ ಮಾಡಿದ್ರು ಹಾಕಬೇಕು ಅಂತ ಹೇಳಿ, ಅವನು ಹಾಕಿಸ್ಕೊಳ್ಳೇ ಇಲ್ಲ. ಅದೇನೋ ಗೊತ್ತಿಲ್ಲ, ಅವನು ಒಂಥರ ಮನುಷ್ಯ. ಅವನು ಹಂಗೆ ಇರೋದು, ಇನ್ನೂ ಚಿಕ್ಕವನಿದ್ದಾನೆ, ಯಾವುದೋ ಅರ್ಥ ಆಗೋದಿಲ್ಲ. ಅವನು ಎಷ್ಟೇ ಟ್ರೈ ಮಾಡಿದ್ರು ಬೇಡ ಅಂತಲೇ ಹೇಳ್ದ. ದುಡ್ಡು ಕೊಟ್ಟರು ದುಡ್ಡು ಕೂಡ ತಗೊಳ್ತಾ ಇರಲಿಲ್ಲ ಅವ್ನು ಯಾರ ಹತ್ರನೂ. ಇದು ಬರ್ತಾರೆ ಇಲ್ಲ ಮುಗಿತಾ ಒಂದು ಇನ್ನ ಮಟ್ಟ ನಿಂತು ಹೆಚ್ಚು ಹೇಳಿ ಇನ್ನು ಫೈನಲಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು. ಇನ್ನು ಲಾಸ್ಟಲ್ಲಿ ಎಲ್ರಿಗೂ ಕೂಡ ಚುರ್ಮುರಿ ಚೂಡ ಹಾಕ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ಬಂದು ಎಲ್ರಿಗೂ ಚುರ್ಮುರಿ ಚೂಡ ಹಾಕ್ಕೊಟ್ವಿ. ಟೀ ಕುಡಿದ್ರು, ಚೂಡ ತಿಂದರು. ಸೊ ತುಂಬ ಚೆನ್ನಾಗಿ ಬರ್ತ್ಡೇನ ನಡೆಸ್ಕೊಟ್ರು, ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿದ್ರು. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಂದಿರೋ ಎಲ್ಲ ಗೆಸ್ಟ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮುಖಾಂತರ. ಒಂದು 2 kg ಕೇಕ್ ತೊಗೊಂಡು ಬಂದಿದ್ವಿ. ಸೊ ಎಲ್ರಿಗೂ ಕೇಕು ಕೂಡ ಎಲ್ರಿಗೂ ಆಯಿತು. ಎಲ್ರಿಗೂ ಕೇಕ್ ಹಾಕ್ಕೊಟ್ಟು ಇನ್ನು ಇಷ್ಟೊಂದು ಕೇಕ್ ಮಿಕ್ಕಿತ್ತು. ಸೊ ಹಾಗಾಗಿನೇ ನಾವೇನು ಸ್ವೀಟ್ ತರ್ಸೋಕ್ಕೆ ಹೋಗಲಿಲ್ಲ. ಸ್ವೀಟ್ ತಂದಿದ್ರೆ ಸುಮ್ಮನೆ ಹೆವಿಯಾಗಿ ಹೋಗ್ತಿತ್ತು ಎಲ್ಲನೂ, ಕೇಕು ಸ್ವೀಟು ಹಾಗೆ ಮತ್ತು ಬೇರೆ ಇನ್ನೇನೋ ಸ್ವೀಟು ಮತ್ತು ಟೀ ಎಲ್ಲ ಅಂತ ಹೇಳ್ಬಿಟ್ಟು ಇಷ್ಟರಲ್ಲೇ ಮುಗಿಸಿದ್ವಿ. ತುಂಬ ಚೆನ್ನಾಗಾಯಿತು. ಎಲ್ಲರೂ ಹೋದ್ಮೇಲೆ ಅಮ್ಮ ಬಂದರು. ಸೊ ಎಲ್ಲ ಮುಗ್ದೋಗಿತ್ತು ಬರ್ತ್ಡೇ. ಸೊ ಅದೇ ಕಟ್ ಮಾಡಿರೋ ಕೇಕ್ನ ಇಟ್ಬಿಟ್ಟು ಮತ್ತೆ ಅವ್ರಿಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿ ಆರು ಕೈಯಿಂದನೇ ಸ್ವಲ್ಪ ಅವರಿಗೆ ಕೇಕೆಲ್ಲ ತಿನ್ನಿಸಿ ಕಟ್ ಮಾಡಿಸಿ ತಿನ್ನಿಸಿದ್ವಿ. 8:30 9 ಗಂಟೆಗೆ ಬಂದರು ಅಮ್ಮ. ಪಾಪ ಅದು ಒಂದೇ ನನಗೆ ತುಂಬ ಬೇಜಾರಾಗಿದ್ದು ಅಂದರೆ ಅದೊಂದೇ ವಿಚಾರಕ್ಕೆ. ಸೊ ಫೈನಲಿ ಬಂದು ಕೇಕ್ ಕಟ್ ಮಾಡಿದ್ರು. ಗುಂಡನಿಗೆ ಒಂದೇ ಹಠ. ಬಂದಿದ್ದ ತಕ್ಷಣ ಅವರು ಆರುನ ಕರ್ಕೊಂಡ್ರು. ಗುಂಡನನ್ನು ಅಷ್ಟೊಂದು ಕೇರ್ ಮಾಡಲಿಲ್ಲ. ಹಾಗಾಗಿ ಅವನಿಗೆ ಕೋಪ ಬಂದಿತ್ತು. ಅವ್ರ ಹತ್ರ ಹೋಗ್ತಾನೆ ಇರಲಿಲ್ಲ, ಅಮ್ಮನ ಹತ್ರ. ಅದೇನೋ ಗೊತ್ತಿಲ್ಲ, ನಮ್ಮ ಅಮ್ಮನಿಗೆ ಅಮ್ಮು ಮೇಲೆ ತುಂಬ ಸೆಂಟಿಮೆಂಟು. ನಿಜ ಹೇಳ್ತೀನಿ, ಗುಂಡನನ್ಕಿಂತಲೂ ಅಮ್ಮು ಮೇಲೇ ಅವ್ರು ಸ್ವಲ್ಪ ಜಾಸ್ತಿ ಪ್ರೀತಿ, ಜಾಸ್ತಿ ಕಾಳಜಿ ಅಂತಲೇ ಹೇಳ್ಬೋದು. ಸೊ ಅವನಿಗೆ ಕೋಪ ಬಂತು. ಅಮ್ಮನ್ನೇ ಕರ್ಕೊಂಡು ಅವಳಿಗೇ ಅವ್ರು ಕೇಕೆಲ್ಲ ಕಟ್ ಮಾಡಿಸಿ ತಿನ್ನಿಸೋದ್ರಿಂದ ಅವನಿಗೆ ಕೋಪ ಬಂದು ಒಂದು ಸ್ವಲ್ಪ ಕೋಪ ಮಾಡಿಕೊಂಡ. ಸೊ ಬಂದು ಫೈನಲಿ ಮತ್ತೆ ಅವರು ಕೇಕೆಲ್ಲ ತಿನ್ನಿಸಿದ್ರು. ತುಂಬ ಖುಷಿ ಆಯಿತು. ನನಗೆ ಇದೊಂದು ಒಳ್ಳೆ ಮೂಮೆಂಟ್ ಅಂತಲೇ ಹೇಳ್ಬೋದು. ಮನೆ ತುಂಬ ಜನ ಇದ್ದರು. ನಮ್ಮ ಅಜ್ಜಿ ಬಂದಿದ್ದರು, ನಮ್ಮ ಅಕ್ಕನ ಮಕ್ಕಳು, ಹಾಗೆ ನಮ್ಮ ಅಮ್ಮ, ಎಲ್ಲರೂ ಬಂದಿದ್ದರು. ಅದರಲ್ಲೂ ಅಮ್ಮ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವಾಗ ಒಂದು 2-3 ವರ್ಷದಿಂದ ಬಂದೇ ಇರಲಿಲ್ಲ ಅವರು, ಇವಾಗ ತಾನೇ ಬಂದಿದ್ದರು. ಸೊ ಫೈನಲಿ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆ ಅವತಾರ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ. ಇನ್ನು ಇದೆಲ್ಲನೂ ಏನು ನನಗೆ ಇವಾಗ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ನಾನು ನಾಳೆನೇ ಅದೆಲ್ಲನೂ ಕ್ಲೀನ್ ಮಾಡ್ಕೊತೀನಿ. ಓಕೆ, ತುಂಬ ಲೇಟ್ ಆಯಿತು. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹಾಗೆ ಹೊಸದಾಗಿ ನನ್ನ ವಿಡಿಯೋ ನೋಡೋದಕ್ಕೆ ನನ್ನ ಚಾನಲ್ಗೆ ಬಂದಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ನ ಎಲ್ಲ ವೀಡಿಯೋಸ್ನೂ ಕೂಡ ಒಂದು ಸಾರಿ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಅಂತ. ಎಲ್ಲರೂ ಕೂಡ ನನ್ನ ಮಕ್ಕಳಿಗೆ ವಿಶ್ ಮಾಡಿ ಅಂತ ಕೇಳ್ಕೊತೀನಿ. ಆವಾಗಲೇ ಹೇಳಿದ್ದೆ ನನ್ನ ಮಕ್ಕಳ ಬರ್ತಲ್ಲಿ ಒಂದು ಸ್ಪೆಷಲ್ ಇದೆ ಅಂತ ಹೇಳಿಬಿಟ್ಟು. ಏನಪ್ಪ ಅಂತ ಅಂದರೆ ನನ್ನ 2 ಮಕ್ಕಳದು ರಾಶಿ, ನಕ್ಷತ್ರ, ಹಾಗೆ ಅವರ ಜನ್ಮನಾಮ, ಹಾಗೆ ಅವರ ಹುಟ್ಟಿರುವಂಥ ತಿಂಗಳು ಇಬ್ಬರದು ಒಂದೇ ಇದೆ. ಬಟ್ ಹುಟ್ಟಿರೋ ಡೇಟ್ ಮಾತ್ರ ಚೇಂಜು. ಸೊ ಹಾಗಾಗಿ ಅವರಿಬ್ಬರು ಬರ್ತ್ಡೇನು ಒಂದೇ ದಿನ ಮಾಡ್ತೀವಿ ನಾವು. ಡೇಟ್ ಮಾತ್ರ ಚೇಂಜು, ಎಲ್ಲನೂ ಒಂದೇ ಇದೆ. ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.